ಆಗಿದೆ ಸೂಪರ್ ಆಗಿದೆ ಪಾರ್ಟ್ 2 ಇದೆ ಅಲ್ಲ ಮೂವಿ ಸೂಪರ್. ಸೂಪರ್ ಆಗಿದೆ ಸರ್. ಹೈಲೈಟ್ ಕ್ಲೈಮ್ಯಾಕ್ಸು, ಫುಲ್ ಟ್ವಿಸ್ಟು ಆಕ್ಷನ್ ಅಂತೂ ಮಸ್ತಾಗಿತ್ತು. ಸೂಪರ್. ಗೆದ್ರು ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್. ಲೆವೆಲ್. ಸೂಪರ್ ಇದು ಮಸ್ತ್ ಮೂವಿ ಸೂಪರ್ ಸರ್, ಅಲ್ಟಿಮೇಟ್ ಫಿಲಮ್. ಪಗರು ಮತ್ತು ಮಾರ್ಟಿನ್ ಆದಮೇಲೆ ಧ್ರುವ ಸರ್ಜಾ ಕಂಬ್ಯಾಕು, ಸುದೀಪ್ ಮಾತು ಎಂಟ್ರಿ ಸೂಪರು. ಇಷ್ಟದ ಗಂಟೆ ಕಾದಿದ್ದಕ್ಕೆ ಲಾಸ್ಟಲ್ಲಿ ಚೆನ್ನಾಗಿ ಒಳ್ಳೆ ಫಿಲಮ್ ತೋರಿಸಿದ್ರು. ಸೂಪರ್ ಸೂಪರ್ ಸೂಪರು. ಅವ್ರದ್ದು ಏಕ್ಲವ್ಯ ಆದಮೇಲೆ ಇದು ಇನ್ನೊಂದಲ್ವಾ, ಸೂಪರ್ ಆಗಿ ತೆಗೆದಿದ್ದಾರೆ. ಅಲ್ಟಿಮೇಟ್ ಆಗಿದೆ. ಸೂಪರ್ ಆಗಿದೆ ಮೂವಿ. ಹೌದು ಹೌದು, ಅದನ್ನೇ ನಾನು ಹೇಳಿದ್ದು. ಪಗರು ನಮಗೇನು ಇಷ್ಟ ಆಗಲಿರಲಿಲ್ಲ, ಮಾರ್ಟಿನೂ ಅಷ್ಟಕ್ಕಷ್ಟೇ ಇತ್ತು. ಆದರೆ ಇದು ಮಾತ್ರ ಸರ್ ನನಗೆ ಸೂಪರ್ ಇಷ್ಟ ಆಯ್ತು. ಮಾತ್ರ ಅಲ್ಟಿಮೇಟ್ ಆಗಿದೆ ಮೂವಿ. ಬಂದು ಎಲ್ಲ ನೋಡಿ. 5/5 ಸರ್, ನಮ್ದಂತೂ ಪಕ್ಕ 5/5 ಇದು ಫಿಲಮ್. ನಾವು ಅಪಾಟ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು. ನಾವು ಯಾವುದಕ್ಕೆ ಮಿಸ್ ಮಾಡ್ದಂಗೆ ಹೋಗಿ ಎಲ್ಲರಿಗೂ ಹೋಗಿ ನೋಡ್ತೀವಿ ನಮ್ಮ ಬಾಸ್ ಹೇಳಿದ ಮೇಲೆ. ಇದು ನನಗೆ ರಿವ್ಯೂ ಕೊಡಬೇಕು ಅನಿಸಿದಾಗ ತುಂಬ ಖುಷಿ ಆಯಿತು. ಚೆನ್ನಾಗಿದೆ ಫಿಲಮ್, ತುಂಬ ಚೆನ್ನಾಗಿದೆ. ಸೂಪರ್ ಸರ್, ಚೆನ್ನಾಗಿದೆ ಅಣ್ಣ. ಏನು ಇಷ್ಟ ಆಯ್ತು ನಿಮಗೆ? ಎಲ್ಲ ಇಷ್ಟ ಆಯ್ತು ನಮ್ಮ ಕಡೆಯಿಂದ. ಫ್ರೇಮ್ಸ್ ಡೈರೆಕ್ಷನ್ ಅವ್ರದ್ದೇ ಅಲ್ಲ ಮೇನ್ ಇರೋದು. ಮಿಕ್ಕಿದೆಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಫ್ರೇಮ್ ಗೆದ್ರ ಅಂತ 100% ಗೆದ್ರಣ. 100% ಗೆದ್ರು. ಧ್ರುವ ಆ್ಯಕ್ಟಿಂಗು ಹೌದು, ಎರಡನೇ ಮಾತೇ ಇಲ್ಲ. ನಾನು ಮಾತಾಡೋಂಗೆ ಇಲ್ಲ. ಸೂಪರ್ ಆಗಿದೆ. ಎಲ್ಲರೂ ಸಿನಿಮಾ ನೋಡಿ. ಸೂಪರ್, ತುಂಬ 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 ಚೆನ್ನಾಗಿದೆ. ಸರ್ ನಿಮ್ಗೆ ಹೆಂಗೆ ಅನ್ಸುತ್ತೆ? ಫೈಟಿಂಗ್ ಮಸ್ತು, ಆ್ಯಕ್ಷನ್ ಚೆನ್ನಾಗಿದೆ, ಸೂಪರ್. ಅದೇ ಹೈಲೈಟಾ? ಹಾಂ, ಅದೇ ಹೈಲೈಟು. ಪ್ರೇಮ್ ಸಿನಿಮಾ ಅಂದರೆ ಸಾಂಗ್ಸು ಚೆನ್ನಾಗಿರುತ್ತೆ. ಇದ್ರಲ್ಲಿ ಸಾಂಗ್ ಎಲ್ಲ ಹಿಂಗೆ ಥಿಯೇಟ್ರಲ್ಲಿ ನೋಡ್ದಂಗೆ ಸೌಂಡ್ ಎಲ್ಲ ಸಾಂಗ್ ಸೂಪರ್ ಸರ್. ಆಕ್ಷನ್ ಪ್ರಿನ್ಸ್ ಸೂಪರ್ ಆ್ಯಕ್ಟಿಂಗ್. ಸಿನಿಮಾ ನೋಡಿದ್ರೆ ಹೇಗೆ ಅನಿಸ್ತು ನಿಮಗೆ? ನನಗೆ ತುಂಬಾ ಇಷ್ಟ ಆಯಿತು. ನಾನು ಏನೂ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರಲಿಲ್ಲ. ನನಗೆ ತುಂಬಾ ಇಷ್ಟ ಆಯಿತು ಚಿತ್ರ. ಯಾಕೆಂದರೆ ಒಂದು ಧ್ರುವ ಸರ್ಜಾ ಸರ್ ಅವರ ಒಂದು ಅಭಿನಯ, ಅವರ ಒಂದು ಮುಗ್ಧತೆ ಇದೆ ಒಂದು ಪಾತ್ರದಲ್ಲಿ. ಮತ್ತು ತುಂಬಾ ಚೆನ್ನಾಗಿದೆ. ಯಾವಾಗ 1960-70 ದಶಕದಲ್ಲಿ ತೆಗೆದಿರುವಂತಹ ಆ ಒಂದು ಸ್ಟೋರಿ ಸ್ಕ್ರೀನ್ ಪ್ಲೇ ಮಾಡಿರೋದು. ಮತ್ತು ಪ್ರೇಮ್ ಸರ್ ಒಂದು ನಿರ್ದೇಶನ ಆಗಿರ್ಬೋದು, ಆ ಒಂದು ಕಥೆ ಆಗಿರ್ಬೋದು, ಮತ್ತು ಎಲ್ಲರ ಪಾತ್ರ, ಅದು ರಮೇಶ್ ಸರ್ದೇ ಆಗಿರಲಿ ಅಥವಾ ರವಿಚಂದ್ರನ್ ಸರ್ದೇ ಆಗಿರಲಿ ಅಥವಾ ಶಿಲ್ಪಾ ಶೆಟ್ಟಿ ಮೇಡಮ್ದಾಗಿರ್ಬೋದು ಅಥವಾ ಸಂಜಯ್ ದತ್ ಅವರ ಪಾತ್ರ ಆಗಿರ್ಬೋದು, ಪ್ರತಿಯೊಬ್ಬರ ಪಾತ್ರನೂ ತುಂಬಾ ಚೆನ್ನಾಗಿತ್ತು. ಎಲ್ಲ ಕನ್ನಡದ ಪ್ರೇಕ್ಷಕರು ಬಂದು ನೋಡೋ ಹಾಗಿದೆ. ಮತ್ತು ನನಗೆ ಕೇಳಿದ್ರೆ ಒಂದು 2-3 ಸಲ ಆದರೂ ಖಂಡಿತ ಥಿಯೇಟ್ರ್ ಬಂದು ನೋಡೋ ಹಾಗಿದೆ ಈ ಒಂದು ಚಿತ್ರ. ಪ್ರತಿಯೊಬ್ಬರು ಬಂದು ನೋಡಿ. ಒಂದು ಒಳ್ಳೆ ಚಿತ್ರ ಬಿಡುಗಡೆ ಆಗಿದೆ 2026ಕ್ಕೆ. ತಪ್ಪದೇ ಬಂದು ನೋಡಿ. ಟ್ರೈಲರ್ಗೆ ಸ್ವಲ್ಪ ಮಿಕ್ಸ್ ಒಪಿನಿಯನ್ ಇತ್ತು. ಹೌದು, ಇಷ್ಟ ಆಗಿದೆ, ಕೆಲವರಿಗೆ ಇಷ್ಟ ಆಗಿಲ್ಲ ಅಂದ್ರು. ಫಿಲ್ಮ್ ನೋಡಿದಾಗ ಹೆಂಗೆ ಅನಿಸ್ತು ಅಂದರೆ ಸರ್, ಆ್ಯಕ್ಚುಲಿ ಇವಾಗ ನೋಡಿ, ನಾನು ಟ್ರೈಲರ್ ನೋಡಿದಾಗ ಅಥವಾ ಜೋಡೆತ್ತು ಕಣೋ ಹಾಡು ಬಂದಾಗ ನಾವೇನು ಅಂದ್ಕೊಂಡಿದ್ವಿ, ರವಿಚಂದ್ರನ್ ಸರ್ ಮತ್ತು ಸಂಜಯ್ ದತ್ ಅವರು ಅಣ್ಣ ತಮ್ಮನೋ ಅಥವಾ ರಮೇಶ್ ಸರ್ ಸಂಜಯ್ ದತ್ ಅಣ್ಣ ತಮ್ಮನೋ. ಸೊ ಹೀಗೆ ಸಾಕಷ್ಟು ಪ್ರಶ್ನೆಗಳು. ಸೊ ಅದ್ರ ಜೊತೆಗೆ ಸಾಕಷ್ಟು ವಿಷಯಗಳು ತಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಚಿತ್ರ ಎಲ್ಲದಕ್ಕೂ ಉತ್ತರ ಕೊಟ್ಟಿದೆ. ಮತ್ತು ಚಿತ್ರ ತುಂಬಾ ಒಳ್ಳೆ ಉತ್ತರ ಕೊಟ್ಟಿದೆ. ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬರು ನೋಡಬೇಕು. ಚೆನ್ನಾಗಿದೆ, ಮಸ್ತ್ ಸೂಪರ್. ಪಾರ್ಟ್ 2 ಚೆನ್ನಾಗಿರುತ್ತೆ. ಎಂಟ್ರಿ ಸೂಪರ್. ಚೆನ್ನಾಗಿದೆ ಬ್ರೋ, ಸಾಕಾಗಿದೆ ಮೂವಿ. 100 ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಸರ್. ಏನು ಇಷ್ಟ ಆಯ್ತು ನಿಮಗೆ? ಸ್ಟೋರಿ ಲೈನ್ ಸೂಪರ್ ಆಗಿದೆ. ಅವ್ರು ಹೇಳಿದ್ದಾರೆ ಟ್ರೈಲರ್ ಅಂತ ಹೇಳಿದ್ದಾರೆ, ಟ್ರೈಲರೇ ಸರ್. ಪ್ರೇಮ್ ಅವರ ಡೈರೆಕ್ಷನ್ ಕಂಬ್ಯಾಕಾ? ಜೋಗಿ ಮತ್ತೆ ಕರಿಯ ಆದ್ಮೇಲೆ ಪ್ರೇಮ್ ಇಸ್ ಬ್ಯಾಕ್ ಸರ್. ಮೂವಿ ಸೂಪರ್ ಆಗೈತೆ ಸರ್. ಬ್ಲಾಕ್ ಬಸ್ಟರ್ ಹಿಟ್. ಸೂಪರ್ ಮೂವಿ, ಸೂಪರ್. ಸೆಕೆಂಡ್ ಹಾಫ್ ಅಂದ್ರೆ ಚಿಂದಿ ಹೈಲೈಟು. ಧ್ರುವ ಬಾಸು, ಕಿಚ್ಚ ಬಾಸ್ ಅಂತೂ ಹೈಲೈಟ್. ಚೆನ್ನಾಗಿದೆ ಗುರು, ಸೂಪರ್ ಮೂವಿ. ಧ್ರುವ ಸರ್ಜಾ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ. ಚೆನ್ನಾಗಿತ್ತು ಮೂವಿ. ಫಿಲಮ್ ಮಾತ್ರ ಸೂಪರ್ ಆಗೈತೆ, ಪಕ್ಕ. ಫಿಲಮ್ ಗುರು ಸೂಪರ್ ಆಗೈತೆ. ಫಿಲಮ್ ಸೂಪರ್ ಆಗೈತೆ, ಚೆನ್ನಾಗಿದೆ ಗುರು. ಫಿಲಮ್ ಚೆನ್ನಾಗಿದೆ. ಮೇಡಮ್ ಹೆಂಗಿದೆ ಫಿಲಮ್? ಚೆನ್ನಾಗಿದೆ. ಏನು ಇಷ್ಟ ಆಯ್ತು ನಿಮಗೆ? ನೋಡಿ ಆಕ್ಷನ್ ಎಲ್ಲ ಇಷ್ಟ ಆಯ್ತಾ? ಹಾಂ, ಮೇಡಮ್ ಹೆಂಗಿದೆ? ಸೂಪರ್ ಆಗಿದೆ. ಹೆಂಗಿದೆ ಸರ್? ಮೂವಿ ಸಕ್ಕತ್ತಾಗಿದೆ ಬ್ರೋ. ಧ್ರುವ ಸರ್ಜಾಗೆ ಸಕ್ಕತ್ತಾಗಿದೆ ಮೂವಿ ಇದು. ಚೆನ್ನಾಗಿದೆ ಅಣ್ಣ, ಸೂಪರ್ ಆಗಿದೆ. ಸರ್ ಹೆಂಗಿದೆ? ಸೂಪರ್. ಪ್ರೇಮ್ ಡೈರೆಕ್ಷನ್ ಸೂಪರ್. ಕಮ್ ಬ್ಯಾಕ್. ಸರ್ ಹೆಂಗಿದೆ? ಸೂಪರ್ ಗುರು. ಫಿಲಮ್ ಮಾತ್ರ ಬೊಂಬಡ ಹಾಕಿವ್ರೆ. ನಿನ್ನೆ ಗಾಳಿ ಸಿಡ್ಲು ಮಳೆ, ಇವತ್ತು ಅಣ್ಣ ಲಾಂಗ್ ಹಿಡ್ದವ್ರೆ. ಸೂಪರ್ ಫಿಲಮ್. ಮೇಡಮ್ ಹೆಂಗಿದೆ ಮೇಡಮ್ ಪಿಕ್ಚರು? ತುಂಬ ಚೆನ್ನಾಗಿತ್ತು. ರೋಡಿಯರ್ನ ಮಟ್ಟ ಹಾಕೋಕ್ಕೆ ಯಾವ ಥರ ತೊಗೊಬೇಕು ಅಂತ ನಿರ್ಧಾರ ತೊಗೊಳೋದಕ್ಕೆ ಚೆನ್ನಾಗಿ ತೆಗಿದ್ದಾರೆ. ಹೆಂಗಿದೆ ಫಿಲಮು ಸರ್? ಚೆನ್ನಾಗಿದೆ ಸರ್ ಹೆಂಗಿದೆ ಫಿಲಮ್? ಚೆನ್ನಾಗಿದೆ.